ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಶಿವ ಆರ್ಟ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋದು ಏನಪ್ಪ ಅಂದರೆ HSRP ನಂಬರ್ ಪ್ಲೇಟ್. HSRP ನಂಬರ್ ಪ್ಲೇಟ್ ಅಂದರೆ ಏನು? ಇದು ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಅಂತ. ಆಮೇಲೆ ಇದರ ಕರ್ಮಕಾಂಡ ಅಂತ ನಾನು ಟೈಟಲ್ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲಿ. ಅದು ಏನಪ್ಪ ಅಂದರೆ, ನಾನು ಯಾಕೆ ಹಾಗೆ ಅಂದೆ ಕರ್ಮಕಾಂಡ ಅಂತಂದರೆ, ಇದರಿಂದ ಏನೂ ಉಪಯೋಗ ಜನಗಳಿಗೆ ಇಲ್ಲ. ಯಾಕೆ ಅಂದರೆ, ಈ ಮೊದಲು IND ನಂಬರ್ ಪ್ಲೇಟ್ ಇತ್ತು. ಇದಕ್ಕೂ ಹಾಗೆ ಹೇಳಿದರು ಸರ್ಕಾರ. IND ಪ್ಲೇಟ್ ಹಾಕಿಸ್ಕೊಂಡ್ರೆ ಫ್ರಾಡ್ ತಡೆಗಟ್ಬೋದು, ಕಳ್ಳತನ ತಡೆಗಟ್ಬೋದು, ಅದು ಇದು ಅಂತ ತುಂಬ ಹೇಳಿತ್ತು. ಆದರೆ ಹೇಗೆ ಫ್ರಾಡ್ ತಡೆಗಟ್ಟೋದು? ಯಾವುದು ಹಾಕಿಸ್ಕೊಂಡ್ರು ಫ್ರಾಡ್ ಮಾಡ್ತಾನೆ ಇರ್ತಾರೆ. IND ಹಾಕಿಸ್ಕೊಂಡ್ರು ಅಷ್ಟೇ, ಇವಾಗ ಬಂದಿರೋ HSRP ನಂಬರ್ ಪ್ಲೇಟ್ ಹಾಕಿಸ್ಕೊಂಡ್ರು ಅಷ್ಟೇ, ಏನು ಪ್ರಯೋಜನ ಇಲ್ಲ. ಫ್ರಾಡ್ ಮಾಡ್ತಾನೆ ಇರ್ತಾರೆ. ಆದರೆ ಇದನ್ನು ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಯಾವುದು HSRP ನಂಬರ್ ಪ್ಲೇಟ್ನ ಆನ್ಲೈನಲ್ಲಿ ಬುಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ತುಂಬ ಗೊಂದಲಗಳುಂಟು. ಅದು ಏನಪ್ಪ ಅಂದರೆ, ಆನ್ಲೈನ್ ಅಪ್ಲಿಕೇಶನ್ ಹಾಕೊಂಬಂದೆ ನೆಟ್ಟಿಗೆ ಸರ್ವರ್ ಸಿಗೋದಿಲ್ಲ, ಆಮೇಲೆ ಸರಿಯಾಗಿ ನೆಟ್ವರ್ಕ್ ಬರೋದಿಲ್ಲ. ಅದಾದಮೇಲೆ ಅದು ಬುಕ್ ಮಾಡ್ತಾ ಇರುವಾಗ ಚಾಯ್ಸಿ ನಂಬರ್ ಹಾಕಬೇಕು, ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಇದಾಕಬೇಕು. ಆಮೇಲೆ ಹೋಮ್ ಡೆಲಿವರಿ ಅಂತ ಇದೆ. ಅದು ಮೇನ್ ಸಿಟಿಗಳಿಗೆ ಮಾತ್ರ ಹೋಮ್ ಡೆಲಿವರಿ ಅಂತ ಇದೆ. ಸಣ್ಣ ಸಣ್ಣ ಹಳ್ಳಿಲಿರೋರು ಎಷ್ಟೋ ಜನರ ಕೈಯಲ್ಲಿ ಇವತ್ತಿನವರೆಗೂ ಕೆಲವೊಬ್ಬರ ಕೈಯಲ್ಲಿ ಚೆನ್ನಾಗಿರೋ ಮೊಬೈಲ್ ಇಲ್ಲ, ನೆಟ್ ಇಲ್ಲ. ಆ ಥರ ಇರೋರ ಹತ್ರ ಇದು ಇದೆ, ಏನು ಗಾಡಿಗಳಿದ್ದಾವೆ, ಕಾರು ಇದ್ದಾವೆ, ಬೈಕು ಇದ್ದಾವೆ, ಸುಮಾರು ಇದ್ದಾವೆ, ಟ್ರಾಕ್ಟರ್ಗಳಿದ್ದಾವೆ, ಟಾಟಾ AC ಈ ಥರ ಎಲ್ಲ ಗಾಡಿಗಳು ಇದ್ದಾವೆ. ಏನು ಗೊತ್ತಿಲ್ಲದವ್ರ ಹತ್ರ ಎಲ್ಲ ಗಾಡಿಗಳು ಇದ್ದಾವೆ. ಆದರೆ ಅವರೆಲ್ಲ ಏನು ಮಾಡಬೇಕು, ಹೇಗೆ ಹಾಕಬೇಕು ಆನ್ಲೈನಲ್ಲಿ? ಎಲ್ಲರ ಹೋಗಿ ಹಾಕಿಸ್ತಾರೆ. ಉದಾಹರಣೆ ಆನ್ಲೈನ್ ಸೆಂಟರ್ಗಳು ತುಂಬ ಇರ್ತವೆ. ಇವಾಗ ಹಾಕಿಸ್ಬೋದು. ಹಾಕ್ಸಿದ್ರೂ ಅದರಲ್ಲೊಂದು ಏನು ಕೊಟ್ಟಿದ್ದಾನೆ ಅಂದರೆ, ಸ್ಲಾಟು ಇವೆಲ್ಲ ಓನರ್ ನೇಮ್ ಹಾಕಬೇಕು, ಆಮೇಲೆ ಚಾಸಿ ನಂಬರ್ ಹಾಕಬೇಕು, ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಇಂಜಿನ್ ನಂಬರ್ ಹಾಕಬೇಕು, ಆಮೇಲೆ ನಿಮ್ಮ Gmail ID ಹಾಕಬೇಕು, ಆಮೇಲೆ ಮೊಬೈಲ್ ನಂಬರ್ ಹಾಕಬೇಕು. ಎಷ್ಟೋ ಜನದ ಹತ್ರ Gmail IDನೇ ಇಲ್ಲ. Gmail ID ಅಂತ ಏನು ಅಂತಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಆ ಥರ ಇರುವಾಗ ಏನು ಮಾಡ್ಬೇಕು ಅವರೆಲ್ಲ? ಆಮೇಲೆ ಇಷ್ಟೆಲ್ಲ ಫುಲ್ಫಿಲ್ ಮಾಡಿದ ಮೇಲೆ ಯಾವ ಡೀಲರ್ಶಿಪ್ಪಿಗೆ ಹೋಗಿದೆ, ಯಾವ ಶೋರೂಮ್ಗೆ ಹೋಗಿದೆ ಇದು ಅಂತ ಸ್ಲಾಟು ನೋಡ್ಕೋಬೇಕಾಗುತ್ತೆ. ಸ್ಲಾಟ್ ನೋಡಿಕೊಂಡು ಅದನ್ನು ಮತ್ತು ಅದರಲ್ಲೂ ಏನು ಕೊಟ್ಟಿದ್ದಾನೆ, ಯಾವ ಡೇಟು. ಇವಾಗ ಹಾಕ್ತಾ ಇರೋರು ಸುಮಾರು ಜೂನ್ ಜುಲೈವರೆಗೂ ಆಗಲೇ ಹೋಗಿಬಿಟ್ಟಿದೆ ಸ್ಲಾಟು. ಇವಾಗ ಅಪ್ಲಿಕೇಶನ್ ಹಾಕ್ತಾ ಇರೋರಿಗೆ ತೋರಿಸ್ತಾ ಇರ್ಬೋದು, ಅದು ಜೂನ್ ಜುಲೈಗೆಲ್ಲ ಹೋಗಿದೆ ಸ್ಲಾಟು. ಅದು ಮತ್ತು ಟೈಮಿಂಗ್ಸು, ಅದು ಹೋಗಿ ಕಸ್ಟಮರೇ ಅಲ್ಲಿಗೆ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಇಲ್ಲಿಂದ 30ರಿಂದ 40 ಕಿಲೋಮೀಟ್ರ್ ದೂರ ಇರುತ್ತೆ ಏನು ಶೋರೂಮ್ ಇರೋದು, ನಂಬರ್ ಪ್ಲೇಟ್ ರೆಡಿ ಮಾಡಿಕೊಡೋ ಶೋರೂಮ್ ಇರೋದು. ಕೆಲವೊಬ್ಬರಿಗೆ 30ರಿಂದ 40 ಕಿಲೋಮೀಟ್ರ್ 50 ಕಿಲೋಮೀಟ್ರ್ ದೂರ ಇರುತ್ತೆ. ಅದ್ರ ಬದಲು ಗೌರ್ಮೆಂಟೇ ಒಂದು ರೂಲ್ಸ್ ಮಾಡ್ಬೋದಿತ್ತಲ್ವ. ಅವ್ರವ್ರ ಮನೆಗೇ ಪೋಸ್ಟ್ ಆಫೀಸ್ ಮುಖಾಂತರ ನೇರವಾಗಿ ಇದಕ್ಕೆ ಬರ್ಬೋದಿತ್ತು, ಮನೆಗೇ. ಜನಗಳಿಗೆ ಏನು ಗೊತ್ತಾ, ಒಂದು 100 ರೂಪಾಯಿ ಜಾಸ್ತಿ ಆಗೋಲ್ದಕ್ಕೆ ಇಷ್ಟೆಲ್ಲ ಕಿರಿಕಿರಿ ಇರಬಾರ್ದು. ಇಷ್ಟೆಲ್ಲ ಕಿರಿಕಿರಿ ಆದರೆ ಅಯ್ಯೋ ಇದೇನಪ್ಪ ರಾಮಾಯಣ ಅನ್ನಂಗಾಗುತ್ತೆ. ಕಿರಿಕಿರಿ ಇಲ್ದೇ ನೇರವಾಗಿ ಯಾವ್ದಾದ್ರು ಆನ್ಲೈನ್ ಸೆಂಟ್ರಿಗೆ ಹೋಗ್ತಿದ್ರು, ಅವರು ಹಾಕಿಸ್ತಿದ್ರು ಆನ್ಲೈನು. ಅವ್ರ ಮನೆಗೇ ಬಂದು ಸಿಗೋ ಥರ ಆಗಿದ್ದರೆ ತುಂಬ ಅನುಕೂಲ ಆಗ್ತಾಯಿತ್ತು. ಇದು ಇವಾಗ ಎಷ್ಟು ಗೊಂದಲ ಇದೆ ಅಂದರೆ, ಅದೇ ಹೇಳಿದ್ನಲ್ಲ, ಸರ್ವರ್ ಇಲ್ಲ, ನೆಟ್ವರ್ಕ್ ಸಿಗಲ್ಲ. ಏನೋ ಒಂದು 3/4 ಭಾಗ ಎಲ್ಲ ಫುಲ್ಫಿಲ್ ಮಾಡಿರ್ತಾರೆ ಫಾರ್ಮ್ನ ಆನ್ಲೈನಲ್ಲಿ. ಇನ್ನೇನು OTP ಬರುತ್ತೆ. OTP ಬಂದು ನೆಕ್ಸ್ಟು ಯಾವ ಡೇಟು ಏನು ಮಂತು ಸೆಲೆಕ್ಟ್ ಮಾಡಿಕೊಂಡು ದುಡ್ಡು ಪೇ ಮಾಡಬೇಕಾಗಿರುತ್ತೆ. ಆವಾಗ ಎರರ್ ಅಂತ ಬರುತ್ತೆ.
ಇದು ನನಗೆ ಉದಾಹರಣೆ, ನನಗೆ ಒಂದು ವಾರದಿಂದ ಟ್ರೈ ಮಾಡಿದ್ರೂ ಇದೇ ಥರ ಆಗ್ತಾಯಿದೆ. ಅದಕ್ಕೆ ಗೌರ್ಮೆಂಟು ಅಷ್ಟೆಲ್ಲ ಮಾಡೋದು ಬದಲಿ ಆನ್ಲೈನಲ್ಲಿ ಬುಕ್ ಮಾಡೋದು ಓಕೆ. ಮಧ್ಯವರ್ತಿಗಳ ಕೈಯಲ್ಲಿ ಕೊಟ್ಟರೆ ಎಕ್ಸ್ಟ್ರಾ ದುಡ್ಡು ತೊಗೊತಾರೆ, ಅದು ತೊಗೊತಾರೆ, ಇದು ತೊಗೊತಾರೆ, ಹಂಗೆ ಹಿಂಗೆ ಅಂತಂದು ಹೇಳ್ಬೋದು. ಆನ್ಲೈನಲ್ಲಿ ಮಾಡಿದ್ದು ಒಳ್ಳೆಯದೇ, ಇಲ್ಲ ಅಂತಲ್ಲ. ಆದರೆ ಅದು ಜನಗಳಿಗೆ ₹100 ಜಾಸ್ತಿ ಆದರೂ ತಮ್ಮ ಮನೆಗೆ ಬಂದುಬಿಟ್ರೆ ಪೋಸ್ಟ್ ಮುಖಾಂತರ ಇನ್ನೂ ಅನುಕೂಲ ಆಗ್ತಾಯಿತ್ತು. ಇವಾಗ ನೋಡ್ತಾ ಇದ್ದೀರಲ್ಲ IND ನಂಬರ್ ಪ್ಲೇಟು, ಈ ಪ್ಲೇಟ್ ಕೊಡುವಾಗ, ಈ ಪ್ಲೇಟು ಸರ್ಕಾರ ಇದು ಮಾಡುವಾಗೂ ಅದೇ ಥರ ಹೇಳಿತ್ತು. ಹಿಂಗಿದೆ, ಫ್ರಾಡನ್ನು ತಡೆಗಟ್ಟಬೇಕು, ಅದು ಇದು ಅಂತಂದು, ಕಳ್ಳತನ ಆಗೋದು ಅದು ಇದು ಅಂತ ಹಿಂಗೇನೇನೋ ಹೇಳಿತ್ತು. ಆದರೆ ಈ ಪ್ಲೇಟ್ ಕೊಡುವಾಗೂ ಹಂಗೆ ಹೇಳಿದ್ದೆ, ಇವಾಗ HSRP ನಂಬರ್ ಪ್ಲೇಟ್ ಕೊಡುವಾಗೂ ಅದೇ ಹೇಳ್ತಾ ಇದ್ದೆ. ಆದರೆ ಮುಂದೆ ಇನ್ನೂ ಮತ್ತೇನೇನು ಬರುತ್ತೋ ಗೊತ್ತಿಲ್ಲ. ಇದು ಸುಮ್ಮನೆ ಜನಗಳ ಕೈಯಿಂದ ದುಡ್ಡು ಕಸಿಯೋ, ದುಡ್ಡು ಕಿತ್ಕೊಳ್ಳೋ ಒಂದು ಸ್ಕೀಮ್ ಆಗಿಬಿಟ್ಟಿದೆ. ಏನೇನು ಉಪಯೋಗ ಇಲ್ಲ HSRP ನಂಬರ್ ಪ್ಲೇಟ್. ಫ್ರಾಡ್ ಮಾಡೋರು ಹೆಂಗಿದ್ರು ಫ್ರಾಡ್ ಮಾಡ್ತಾರೆ. ಏನೋ ನೋಡಿ, ಹಾಕಿಸ್ಕೊಳ್ಳಿ, ಪರವಾಗಿಲ್ಲ. ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ ಅಂತೆ, HSRP ನಂಬರ್ ಪ್ಲೇಟು. ನಾವು ಕೂಡ ಹಾಕಬೇಕು. ನಾವು ಆಲ್ರೆಡಿ ಒಂದು ವಾರದಿಂದ ಟ್ರೈ ಮಾಡಿದ್ರು, ಬರೀ ಸರ್ವರ್ ಎರರ್ ಅಂತ ಬರ್ತಾಯಿದೆ. ನಿಮ್ಮ ಹತ್ರ ಇದ್ದಂಥ ಆನ್ಲೈನ್ ಶಾಪಿಗೆ ಹೋಗಿ ಹಾಕಿಸಿ. ಅದು 500 ಚಿಲ್ಲರೆ ಏನೋ ಇರಬೇಕು. ಅದಾದಮೇಲೆ ಹಾಕೋರು ₹100 ಚಾರ್ಜ್ ಮಾಡ್ತಾರೋ, 200 ಮಾಡ್ತಾರೋ, ₹50 ಮಾಡ್ತಾರೋ, ಅವ್ರವ್ರಿಗೆ ಬಿಟ್ಟಿದ್ದದು. ಹಾಕಿಸ್ಕೊಳ್ಳಿ. ಮುಂದೆ ನೋಡೋಣ, ಮುಂದೆ ಮತ್ತೆ ಹೆಂಗೆ ಬರುತ್ತೋ ಹಂಗೆ ಹೋಗಲೇಬೇಕಲ್ವಾ. ಸರ್ಕಾರದವರು ಏನು ತೀರ್ಮಾನ ತಗೊತಾರೆ ಅದಕ್ಕೆಲ್ಲ ನಾವೆಲ್ಲ ಬದ್ಧವಾಗಿರಬೇಕಾಗತ್ತೆ. ಹಾಕಿಸ್ಕೊಳ್ಳಿ, ಒಳ್ಳೆಯದು. ಆದರೆ ಇನ್ಮೇಲೆ ನೀವು ನೆಕ್ಸ್ಟ್ ಇವಾಗ ನಿಮಗೆ ಇದು ತೋರಿಸ್ಕೊಡ್ತೀನಿ ನಾನು, HSRP ನಂಬರ್ ಪ್ಲೇಟು ಆನ್ಲೈನಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅದನ್ನು ನೋಡಿ. ಆಮೇಲೆ ಫ್ರೆಂಡ್ಸ್, ಇದು HSRP ನಂಬರ್ ಪ್ಲೇಟು ಏನು ಗೊತ್ತಾ, ಇದೊಂದು ಪ್ರೈವೇಟ್ ಕಂಪ್ನಿ. ಇದು ಪ್ರೈವೇಟ್ ಕಂಪ್ನಿಗೆ ಸರ್ಕಾರ ವಹಿಸಿದೆ, ಈ ಥರ ನಂಬರ್ ಪ್ಲೇಟ್ ರೆಡಿ ಮಾಡಿಕೊಡ್ಬೇಕು ಅಂತ ವಹಿಸಿದೆ ಅನಿಸುತ್ತೆ. ಇದಕ್ಕೆ ನಮ್ಮ ಪರ್ಸ್ನಲ್ ಡೀಟೇಲ್ ಎಲ್ಲ ಹಾಕ್ಬೇಕಾಗತ್ತೆ. ಅಂದರೆ ಎಲ್ಲ ಫೋನ್ ನಂಬರು, ಇಮೇಲ್ ID ಎಲ್ಲ ನಾವು ನಮ್ಮ ಪರ್ಸ್ನಲ್ ಡೀಟೇಲ್ಸ್ನೆಲ್ಲ ಯಾರ್ದೋ ಒಬ್ಬರ ಕೈಯಲ್ಲಿ ಹೋಗಿ ಕೊಡಬೇಕಾಗಿದೆ. ಅದರಿಂದ ಮತ್ತು ಇನ್ನೇನು ಫ್ರಾಡ್ಗಳು ಹುಟ್ಕೊತಾವು, ಏನೇನು ಸಮಸ್ಯೆಗಳು ಆಗ್ತವೆ ಗೊತ್ತಿಲ್ಲ. ಆದರೆ ಸರ್ಕಾರ ಇದ್ರ ಬದಲು ಏನೋ ಸರ್ಕಾರನೇ ಒಂದು ರೂಲ್ಸ್ ತೊಗೊಂಡು ಒಂದೇನೋ ಮಾಡಬಹುದಿತ್ತು. ಮತ್ತು ಬೇರೆ ದಾರಿ ಹುಡುಕಿ ಎಲ್ಲರಿಗೂ ಮುಟ್ಸೋ ವ್ಯವಸ್ಥೆ ಮಾಡ್ಬೋದಿತ್ತು. ಇದೇನಾಗಿದೆ ಅಂದರೆ ಇವಾಗ ನಮ್ಮ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ಬೇರೆಯವರು ಒಂದು ಕಂಪ್ನಿಯವ್ರ ಕೈಯಲ್ಲಿ ಕೊಡಬೇಕಾಗಿದೆ. ಅದಕ್ಕೆ ಜನಗಳಿಗೆ ಬಿಟ್ಟಿದ್ದು, ಏನು ತೀರ್ಮಾನ ಮಾಡ್ತೀರೋ ನೀವೇ ಮಾಡಿ. ಆದರೆ ಏನು ಮಾಡೋಕ್ಕಾಗಲ್ಲ, ಹಾಕಲೇಬೇಕಲ್ವಾ. ಇಲ್ಲಾಂದರೆ ದಾರಿಲಿ ಹೋಗ್ತಾ ಪೊಲೀಸರು ಕೈ ಹೊಡಿತಾರೆ, ಅವಾಗ ಮತ್ತೆ ದಂಡ ಕಟ್ಟಬೇಕಾಗತ್ತೆ, ಇಲ್ಲ ಕೋರ್ಟಿಗೆ ಹೋಗಿ ದಂಡ ಕಟ್ಟಬೇಕಾಗತ್ತೆ. ಈ ಥರ ಎಲ್ಲ ಪರಿಸ್ಥಿತಿಗಳು ಆಗ್ತವೆ. ಅದಕ್ಕೆ ನೋಡಿ, ಇವಾಗ ನೆಕ್ಸ್ಟು ನಿಮಗೆ ಆನ್ಲೈನಲ್ಲಿ ಹೇಗೆ ಅಪ್ಲಿಕೇಶನ್ ಹಾಕೋದು HSRPದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿಕೊಂಡು ಇಲ್ಲಿ SIAMin.in ಅಂತ ಇದು ಮಾಡ್ಕೊಳ್ಳಿ. ಅದಾದಮೇಲೆ ಬುಕ್ HSRP ಅಂತ ಬರುತ್ತೆ, ಬುಕ್ HSRP ಮಾಡ್ಕೊಳ್ಳಿ. ಆಮೇಲೆ ಓನರ್ ನೇಮ್ ಹಾಕಿ, ಆಮೇಲೆ ಇಮೇಲ್ ID ಹಾಕಿ, ಆಮೇಲೆ ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಆಮೇಲೆ ಮೊಬೈಲ್ ನಂಬರ್ ಹಾಕಿ, ಆಮೇಲೆ ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಮೇಲೆ ಐ ಅಗ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಸಬ್ಮಿಟ್ ಅಂತ ಹೊಡ್ರಿ. ಆಮೇಲೆ ಇಲ್ಲಿ 2 ವೀಲರ್ ಇದ್ದರೆ 2 ವೀಲರು, 3 ವೀಲರ್ ಇದ್ದರೆ 3 ವೀಲರು, ಕಾರು, SUV, MUV, ಬಸ್, ಟ್ರಕ್, ಅದರ್ ಏನೇ ಇದ್ದರೂ ಮಾಡ್ಕೊಳ್ಳಿ. ನಮ್ಮದು 2 ವೀಲರ್ ಇದೆ, 2 ವೀಲರು. ಇಲ್ಲಿ ಹೀರೋ ನಮ್ದು ಯಾವುದು ಬ್ರ್ಯಾಂಡು, ಯಮಹಾ, ಕವಾಸಾಕಿ, ಮಹೀಂದ್ರ, ಬಜಾಜ್, ಸುಜುಕಿ, ಹೊಂಡಾ, ಹೀರೋ. ನಮ್ದು ಹೀರೋ
ಹೀರೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ವೆಯ್ಟ್ ಮಾಡಿ ಬರುತ್ತೆ. ಆಮೇಲೆ ಇಲ್ಲಿ ಇಲ್ಲಿ ಕಾಣುತ್ತೆ ನಿಮಗೆ ಹೈ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ವಿತ್ ಕಲರ್ ಸ್ಟಿಕ್ಕರ್ ಅಂತ ಕಾಣುತ್ತೆ. ಇಲ್ಲಿ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಬುಕ್ ಅಂತ ಹೊಡೆದ್ಮೇಲೆ ವೆಯ್ಟ್ ಮಾಡಿ ಬರುತ್ತೆ. ಇಲ್ಲಿ ಬಂತು ನೋಡಿ, ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4, ಸ್ಟೆಪ್ 5, ಸ್ಟೆಪ್ 6 ಅಂತ ಈ ಥರ ಇದೆ. 6 ಸ್ಟೆಪ್ಸ್ ಇದ್ದಾವೆ. ಇವೆಲ್ಲ ಆದಮೇಲೆ ನಿಮಗೆ ನಂಬರ್ ಬುಕ್ ಆಗುತ್ತೆ. ಅಂದರೆ ಈಗೇನಪ್ಪ ಅಂದರೆ ಸ್ಟೆಪ್ 1 ಅಂದರೆ ಇಲ್ಲಿ ಸೆಲೆಕ್ಟ್ ವೆಹಿಕಲ್ ರಿಜಿಸ್ಟ್ರೇಷನ್ ಸ್ಟೇಟ್ ಕರ್ನಾಟಕ. ಆಮೇಲೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಆಮೇಲೆ ಚಾಸಿ ನಂಬರ್ ಹಾಕಿ, ಇಂಜಿನ್ ನಂಬರ್ ಹಾಕಿ, ಆಮೇಲೆ ಇಲ್ಲಿ ಕ್ಯಾಪ್ಚಾ ಕೋಡ್ ಬರುತ್ತೆ. ಈ ಕಡೆ ಕ್ಯಾಪ್ಚಾ ಕೋಡ್ ಹಾಕಿ ಕ್ಲಿಕ್ ಮಾಡಿ. ಇದಾದಮೇಲೆ ನೆಕ್ಸ್ಟು ನಿಮಗೆ ಮತ್ತೆ ಒಂದ್ಸಲಿ ಇದು ಕೇಳುತ್ತೆ, ಡೀಟೇಲ್ ಕೇಳುತ್ತೆ. ಏನು ಕೇಳುತ್ತಪ್ಪ, ಅದೇ ಇದೇ ಥರ ಚಾಸಿ ನಂಬರು, ಇಂಜಿನ್ ನಂಬರು, ಮೊಬೈಲ್ ನಂಬರು, ಇಮೇಲ್ ID. ಇದು ಹಾಕಿದ ಮೇಲೆ ಅಲ್ಲೆಲ್ಲ ಅದೆಲ್ಲ ಬರುತ್ತೆ, ಆಟೋಮೆಟಿಕ್ಲಿ ಬರುತ್ತೆ. ಬಂದಾದಮೇಲೆ ಕ್ಲಿಕ್ ಅಂತ ಕೊಟ್ಟ ಮೇಲೆ ನಿಮಗೆ ಆವಾಗ ಒಂದು ಸ್ಲಾಟ್ ತೋರಿಸುತ್ತೆ. ಸ್ಲಾಟ್ ಅಲ್ಲಿ ಯಾವ ಡೀಲರ್ಶಿಪ್ಗೆ, ಯಾವ ಶೋರೂಮ್ಗೆ ನಿಮ್ಮ ನಂಬರು ಹೋಗುತ್ತೆ ಅಲ್ಲಿ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ನೀವು. ಅಲ್ಲಿ ತೋರಿಸುತ್ತೆ ಬರುತ್ತೆ. ನಮ್ದು ಹಾವೇರಿ ಡಿಸ್ಟಿಕ್ಕು, ಹಾವೇರಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಶೋರೂಮ್ದು ಹೆಸರು ತೋರಿಸುತ್ತೆ. ಆ ಶೋರೂಮ್ ಬುಕ್ ಮಾಡ್ಕೊಂಡು ಆಮೇಲೆ ಸ್ಲಾಟ್ ನಂಬರು ಯಾವ ಡೇಟಿಗೆ ಸ್ಲಾಟು ಅಂತ ತೋರಿಸುತ್ತೆ. ಇವಾಗಲೇ ಜೂನು ಜುಲೈಗೆಲ್ಲ ಹೋಗಿಬಿಟ್ಟಿದೆ, ಮುಂದಕ್ಕೆ ಹೋಗಿಬಿಟ್ಟಿದೆ. ನೆಕ್ಸ್ಟ್ ನಿಮಗೆಲ್ಲ ಇವಾಗ ಬುಕ್ ಮಾಡೋರಿಗೆಲ್ಲ ಆಗಸ್ಟ್ ಸೆಪ್ಟೆಂಬರ್ ಹಿಂಗೆ ತೋರಿಸ್ಬೋದು. ಗೌರ್ಮೆಂಟ್ ಅಷ್ಟೇ 3 ತಿಂಗಳು ಅಷ್ಟೇ ಕೊಟ್ಟಿದೆ ಟೈಮಿಂಗ್ನ, ಮತ್ತು ಹೆಚ್ಚುವರಿಯಾಗಿ 3 ತಿಂಗಳ ಕೊಟ್ಟಿದೆ. ಆದರೆ ಅದು ನವಂಬರ್ ಡಿಸೆಂಬರ್ವರೆಗೂ ಹೋಗುತ್ತೆ ಹಂಗೆ. ಯಾಕಂದರೆ ಬುಕ್ ಮಾಡೋರು ಇನ್ನೂ ತುಂಬ ಜನ ಇದ್ದಾರೆ. ಇವಾಗೇನೋ 12 ಲಕ್ಷನ ಎಷ್ಟು ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸುಮಾರು ಕೋಟಿ ಗಂಟಲೆ ಜನ ಇದ್ದಾರೆ ಹಾಕೋರು. ಅದಕ್ಕೆ ನೆಕ್ಸ್ಟ್ ಅದು ಕೇಳಿದ ಮೇಲೆ ಟೈಮಿಂಗ್ಸ್ ಕೇಳುತ್ತೆ. ಆಮೇಲೆ ಅಲ್ಲಿ ನೆಕ್ಸ್ಟ್ ಪ್ರೊಸೀಜರು ಟೈಮಿಂಗ್ಸ್ ಕೇಳುತ್ತೆ. ಟೈಮಿಂಗ್ಸ್ ಕೇಳಾದ್ಮೇಲೆ ಅದಕ್ಕೆ ಓಕೆ ಹೊಡ್ಕೊಂಡು ಕ್ಲಿಕ್ ಆದಮೇಲೆ ನೆಕ್ಸ್ಟ್ ನಿಮಗೆ ಪೇಮೆಂಟ್ ಕೇಳುತ್ತೆ. ಪೇಮೆಂಟ್ ಹೆಂಗೆ ಕೇಳುತ್ತೆ ಅಂದರೆ UPI, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು ಈ ಥರ ಎಲ್ಲ ಕೇಳುತ್ತೆ. ನೀವು UPI ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟ್ ನಿಮ್ಮ ಫೋನ್ ಮುಖಾಂತರ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ 500 ಚಿಲ್ಲರೆ ಏನೋ ಇರುತ್ತೆ. ಪೇಮೆಂಟ್ ಮಾಡಿಬಿಟ್ರೆ ನೆಕ್ಸ್ಟು ನಿಮಗೆ ಒಂದು ಸ್ಲಿಪ್ ಬರುತ್ತೆ, ಪ್ರಿಂಟ್ ಅಂತ ಬರುತ್ತೆ. ನೀವು ಆ ಸ್ಲಿಪ್ಪನ್ನು ಪ್ರಿಂಟ್ ತಗೊಂಡು ಇಟ್ಕೋಬೋದು. ಸ್ನೇಹಿತರೆ, ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನನ್ನು ಒತ್ತಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಹೀಗೆ ಸಹಕಾರ, ನಿಮ್ಮ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಹೇಳ್ತಾ ನಮಸ್ಕಾರಗಳು.